ಜೈ ಶ್ರೀರಾಮ ಅನ್ನುವಂಥ ಘೋಷಣೆಯನ್ನು ಅಲ್ಲೇ ಕೂಗಬೇಕು ಅನ್ನುವಂಥದ್ದು ಉದ್ದೇಶ ಏನು? ಅಲ್ಲೇ ಮಸೀದಿ ಮುಂದ್ಗಡೆ ಕರ್ಕೊಂಡ್ಬಂದು ನಿಲ್ಲಿಸ್ಕೊಂಡು ಸುಮಾರು 15 ನಿಮಿಷಗಳ ಕಾಲ ಪಟಾಕಿ ಸಿಡಿಸಿ ಶ್ರೀರಾಮ ಬ್ಯಾಕ್ವರ್ಡ್ ಕಮ್ಯುನಿಟಿ, SC, ST ಇವರು ಬಲಿಪಶು ಆಗ್ತಾ ಇದ್ದಾರೆ ಹೊರತು RSS ನವರು ಪ್ರಮುಖರು ಗಾಜಿನ ಮನೆ ಒಳಗಡೆ ಕೂತ್ಕೊಂಡು ಅಲ್ಲಿ ಡೈರೆಕ್ಷನ್ ಕೊಡುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು, ಬಿಜೆಪಿಯವರು ಒಳಗಡೆ ಕೂತ್ಕೊಂಡು ಅಲ್ಲಿಗೆ ಡೈರೆಕ್ಷನ್ ಕೊಡುವಂತದ್ದು ಮಾಡ್ತಾ ಇರುವಂತದ್ದು ನಾವು ಕಾಣ್ತಾ ಇದ್ದೀವಿ. ಈ ವ್ಯವಸ್ಥೆ ಇಟ್ಕೊಂಡು ಬಿಜೆಪಿಯವರು ಅವರ ಸರ್ಕಾರ ಇದ್ದಾಗಲೇನೆ ಕೋಮು ಗಲಭೆಯ ಅತಿ ಹೆಚ್ಚಿನ ಪ್ರಕರಣಗಳನ್ನು ನಾವು ಕಂಡಿರುವಂತದ್ದು ಕಾಣ್ತಾ ಇದ್ದೀವಿ. ಈಗ ಅವ್ರಿಗೆ ಯಾವುದೂ ಸಿಕ್ಕದೇ ಇರುವಂತ ಸಮಯದಲ್ಲಿ ಕೋಮು ಗಲಭೆಯನ್ನು ಸೃಷ್ಟಿ ಮಾಡಿ ಗಣೇಶನ ಹೆಸರು ಹೇಳ್ಕೊಂಡು, ಗಣಪತಿ ಹೆಸರು ಹೇಳ್ಕೊಂಡು ಕೋಮು ಗಲಭೆಯನ್ನು ಸೃಷ್ಟಿ ಮಾಡಿ ರಾಜ್ಯದಲ್ಲಿ ಅಶಾಂತಿ ಸೃಷ್ಟಿ ಮಾಡಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ. ನಾನು ನೇರವಾಗಿ ಆಪಾದನೆ ಮಾಡ್ತಾ ಇದ್ದೀನಿ. ನಿನ್ನೆಯ ನಾಗಮಂಗಲದ ಇನ್ಸಿಡೆಂಟು 100% ಇದು ಪ್ರೀ ಪ್ಲಾನ್ಡ್ ಬೈ ಬಿಜೆಪಿ, RSS, JDS. ಹಿಂದೂಗಳ ಶೆಲ್ಟರ್ನ ತಗೊಂಡು, ಹಿಂದೂಗಳ ಹೆಸರು ಹೇಳ್ಕೊಂಡು, ಹಿಂದೂಗಳನ್ನ ಶೆಲ್ಟರ್ನ ತಗೊಂಡು ರಾಜಕೀಯ ಮಾಡ್ತಾ ಇರುವಂತ ಇವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಗೂಂಡಾ ಕಾಯ್ದೆಯಲ್ಲಿ ಕೇಸನ್ನು ದಾಖಲು ಮಾಡಿ ಒಳಗಡೆ ಕಳಿಸ್ಬೇಕು ಅನ್ನುವಂಥದ್ದು ನನ್ನ ಆಗ್ರಹ ಆಗಿರುತ್ತೆ. ದಯಮಾಡಿ ಯಾವ ಮುಲಾಜನ್ನ ತೋರಿಸಬೇಡಿ ಮುಖ್ಯಮಂತ್ರಿಗಳೇ. ಯಾರು ಇದೆ ಅಕಸ್ಮಾತ್ ಕಾಂಗ್ರೆಸ್ನವರು ಇದ್ರೂ ಬಿಡಬೇಡಿ. ನಾವು ನಿಷ್ಪಕ್ಷಪಾತವಾಗಿ ಯಾವ ಸಮುದಾಯವನ್ನು ಓಲೈಸ್ಕೊಳ್ದೇನೆ ಏನ್ ಬಿಜೆಪಿಯವರು ಹೇಳುವಂತ ರೀತಿಯಲ್ಲಿ ಅವ್ರು ಏನು ಮಾಡ್ತಾರೆ, ಏನು ಹಲ್ಕಾ ಕೆಲಸ ಮಾಡ್ತಾರೆ ಅದನ್ನ ಹೇಳ್ತಾ ಇದ್ದಾರೆ ಅಷ್ಟೇ. ಅವರು ಕಾಂಗ್ರೆಸ್ ಪಕ್ಷದವರು ಅಪೀಸ್ಮೆಂಟ್ ಮಾಡ್ತಾರೆ ಒಂದು ಸಮುದಾಯವನ್ನ, ಒಂದು ಕೋಮುವನ್ನ ಅನ್ನುವಂಥದ್ದು ಏನು ಹೇಳ್ತಾರೆ, ನಾವೆಲ್ಲ ಮಾಡ್ತಾ ಇರುವಂತದ್ದು. ಆ ತರ ಇದ್ದಿದ್ರೆ 53 ಕೇಸಲ್ಲಿ 53 ಜನ ವಿರುದ್ಧ FIR ಮಾಡಿರುವಂತದ್ದು 30 ಜನ ಮುಸ್ಲಿಂ ಸಮುದಾಯದವರೇ ಇದ್ದಾರೆ, 23 ಜನ ಹಿಂದೂಗಳಿದ್ದಾರೆ. ಬರೇ ಮುಸ್ಲಿಂ ಹಿಂದೂಗಳನ್ನೇ ನಾವು ಕೇಸ್ ಟಾರ್ಗೆಟ್ ಮಾಡಿ ಬುಕ್ ಮಾಡುವಂತದ್ದಾಗಿದ್ದಿದ್ರೆ ನಿಮ್ಮ ಆಪಾದನೆಯಲ್ಲಿ ಅಲ್ಪ ಸ್ವಲ್ಪ ಅದು ಸತ್ಯ ಇರಬೇಕು. ನೀವು 1:15ಗೆ ಮೆರವಣಿಗೆ ಶುರುವಾಗುತ್ತೆ. ಪಾಪ ಜನರು ನಾನು ದೂಷಣೆ ಮಾಡಲ್ಲ. ಪ್ರಮುಖವಾಗಿ ಅಲ್ಲಿಯ ಮಸೀದಿ ಮುಂದ್ಗಡೆ ಕರ್ಕೊಂಡ್ಬಂದು ನಿಲ್ಲಿಸ್ಕೊಂಡು ಸುಮಾರು 15 ನಿಮಿಷಗಳ ಕಾಲ ಪಟಾಕಿ ಸಿಡಿಸಿ ಜೈ ಶ್ರೀರಾಮ ಅನ್ನುವಂಥ ಘೋಷಣೆಯನ್ನು ಅಲ್ಲೇ ಕೂಗಬೇಕು ಅನ್ನುವಂಥದ್ದು ಉದ್ದೇಶ ಏನು? ಯಾಕೆ ಕೂಗ್ತ್ರಿ? ಯಾರು ಕೂಗ್ಸಿದ್ದ್ಯಾರು? 1:15 ಬಂದಿದ್ದೀರಿ ನೀವು. 1:15 ಮಧ್ಯಾಹ್ನ 1:15 ಪ್ರಶ್ನೆ ಶುರುವಾಯಿತು. ಎಲ್ಲಾದ್ರೂ ಯಾವ ಊರ್ನೆಲ್ಲಾದ್ರೂ ಬೆಳಗ್ಗೆ 1:15 ಶುರುವಾದ್ರೆ ರಾತ್ರಿ 1:15 ಮೋರ್ ದೆನ್ 12 hours ಮೆರವಣಿಗೆ ಮಾಡುವಂಥದ್ದು ಗಣಪತಿ ವಿಸರ್ಜನೆಗೆ ಕಂಡಿದ್ದೀರಾ? ತಾವೇನಾದ್ರೂ ಕಂಡಿದ್ದೀರಾ ಸರ್? ಪರ್ಮಿಷನ್ ಇಲ್ಲ, ಪೊಲೀಸ್ ಪರ್ಮಿಷನ್ ಇಲ್ಲ. ಪೊಲೀಸ್ನವರು ಫೋರ್ಸ್ಫುಲ್ ಆಗಿ ದಯಮಾಡಿ ನಿಲ್ಬೇಡಿ, ಮುಂದೆ ಹೋಗಿ, ಮುಂದೆ ಸಾಗಿ ಅಂತ ಹೇಳಿದ್ರು. ಬೇಕು ಅಂತ ಪರ್ಪಸ್ ಆಗಿ ನೀವು ನಿಲ್ಲಿಸಿ ಸಾಯಂಕಾಲ 7:15 ಕತ್ಲೆ ಆಗೋವರೆಗೂ ನಿಲ್ಲಿಸಿ ಕಲ್ಲನ್ನ ತೂರುವಂತ ಕೆಲಸವನ್ನ ಮಾಡಿರುವಂತವ್ರು ಯಾರು? ಮಾಧ್ಯಮಗಳಲ್ಲಿ ನಾನು ಗಮನಿಸ್ತಾ ಇದ್ದೀನಿ. ಕಲ್ ತೂರುವಂಥದ್ದು, ಒಂದು ಸಮುದಾಯದವರು ಕಲ್ ತೂರುವಂಥದ್ದು, ಇನ್ನೊಂದು ಸಮುದಾಯದವರು ಕಲ್ ತೂರುವಂಥದ್ದು ಕಾಣ್ತಾ ಇಲ್ಲ. ಒಂದು ಸಮುದಾಯದವರು ಕತ್ತಿ ಹಿಡ್ಕೊಂಡಿರುವಂಥದ್ದು, ಇನ್ನೊಂದು ಸಮುದಾಯದವರು ಕತ್ತಿ ಹಿಡ್ಕೊಂಡಿರುವಂಥದ್ದು ಕಾಣ್ತಾ ಇಲ್ಲ. ನ್ಯಾಷನಲ್ ಟಿವಿಗಳೆಲ್ಲ ಬಂದು ನಿನ್ನೆ ಪೂರ್ತಿ ಬೆಳಗಿಂದ ಸಾಯಂಕಾಲದವರೆಗೂ ಲೈವ್ ಕಾರ್ಯಕ್ರಮ, ನಾಗಮಲ್ ಇನ್ಸಿಡೆಂಟ್ ಲೈವ್ ಕಾರ್ಯಕ್ರಮ, ಲೈವ್. ಉತ್ತರ ಪ್ರದೇಶ, ಬಿಹಾರ್ ಅನ್ನುವಂಥ ಜಾಗದಲ್ಲಿ, ಮಧ್ಯಪ್ರದೇಶ ಅನ್ನುವಂಥ ಜಾಗದಲ್ಲಿ, ರಾಜ್ಯಗಳಲ್ಲಿ ಎವ್ರಿ ಡೇ 4-5 ರೇಪ್ ಅಂಡ್ ಮರ್ಡರ್ ಕೇಸ್ ಆಗ್ತಾ ಇದಾವೆ. ಎವ್ರಿ ಡೇ 5-6 ಕೋಮು ಗಲಭೆ ಆಗ್ತಾ ಇದಾವೆ. ಅವು ಯಾವ ಬಿಜೆಪಿಯವರು ಕಾಣ್ತಾ ಇಲ್ಲ, ಯಾವ ಬಿಜೆಪಿಯವರು ಹೊರಗಡೆ ತರುವಂತ ಕೆಲಸವನ್ನ ಮಾಡ್ತಾ ಇಲ್ಲ, ಹೇಳುವಂತ ಕೆಲಸವನ್ನು ಮಾಡ್ತಾ ಇಲ್ಲದೆ ಇರುವಂತದ್ದು ಆಶ್ಚರ್ಯ ತರುವಂತ ಒಂದು ಸಂಗತಿ. ನಮ್ಮ ರಾಜ್ಯ ಶಾಂತಿಯುತವಾಗಿ ಇರಬೇಕು. ಇಲ್ಲಿವರೆಗೂ ಏನು ಅದು ಪಾಲಿಸ್ಕೊಂಬಂದಿದೀವಿ, ಅದು ಕಂಟಿನ್ಯೂ ಆಗಬೇಕು ಅಂದ್ರೆ ರಾಜ್ಯದಲ್ಲಿ ಪ್ರಮುಖವಾಗಿ ಒಂದು 4-5 ಜನರ ವಿರುದ್ಧ ಗಂಭೀರವಾಗಿ ಪರಿಗಣಿಸಬೇಕು. ದಯಮಾಡಿ ಮುಖ್ಯಮಂತ್ರಿಗಳು 4-5 ಜನರ ವಿರುದ್ಧ ಗೂಂಡಾ ಕಾಯ್ದೆ ಹಾಕಿ ಒಳಗಡೆ ತಳ್ಳುವಂತ ಕೆಲಸವನ್ನ ಮಾಡೋದು ಮಾತ್ರ ಜನರು ನೆಮ್ಮದಿಯಾಗಿರುವಂತದ್ದು ಸಾಧ್ಯ. ಫೈನಲ್ ಆಗಿ ಹಿಂದೂ ಸಮುದಾಯಕ್ಕೆ ಸೇರಿರುವಂತ ಬ್ಯಾಕ್ವರ್ಡ್ ಕಮ್ಯುನಿಟಿ, SC, ST ಇವರು ಬಲಿಪಶು ಆಗ್ತಾ ಇದ್ದಾರೆ ಹೊರತು RSS ನವರು ಪ್ರಮುಖರು ಗಾಜಿನ ಮನೆ ಒಳಗಡೆ ಕೂತ್ಕೊಂಡು ಅಲ್ಲಿ ಡೈರೆಕ್ಷನ್ ಕೊಡುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು, ಬಿಜೆಪಿಯವರು ಒಳಗಡೆ ಕೂತ್ಕೊಂಡು ಅಲ್ಲಿಗೆ ಡೈರೆಕ್ಷನ್ ಕೊಡುವಂಥದ್ದು ಮಾಡ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ.